ಸ್ಟ್ಯಾಂಡ್ ಬೈ ಮೋಡ ಇದು. ಅದಕ್ಕೆ ಕುಯ್ ಸೌಂಡ್ ಬರ್ತಿತ್ತಲ್ಲ ಅದು ಆ ವಿಡಿಯೋ ನೋಡ್ತಾ ಇದೆ. ಹಾಯ್ ನಮಸ್ತೆ ಎವ್ರಿವನ್. ಸೊ ಇದೇನಪ್ಪ ಹಿಂದೆ ನೋಡ್ತಾ ಇದ್ದೀರಾ, ಹ್ಯಾಪಿ ಬರ್ಡೇ ಬೇರೆ ಇದೆ, ಬಲೂನ್ಸ್ ಬೇರೆ ಹಾಕಿದಾರಪ್ಪ ಅಂತ. ಸೊ ನಾವು ರೀಸೆಂಟಾಗಿ ಇಟ್ಸ್ ಬಿನ್ 2-3 days ವಿ ಸೆಲಿಬ್ರೇಟೆಡ್ ಕಿಯಾನ್ಶ್ ಬರ್ಡೇ, ಕಿಯಾನ್ಶ್ ಫಸ್ಟ್ ಬರ್ಡೇ. ಸೊ ಅದಕ್ಕೋಸ್ಕರ ಒಂದು ಚಿಕ್ಕದಾಗಿ ಫಂಕ್ಷನ್ ಮಾಡ್ಕೊಂಡಿದ್ವಿ ಮನೆಯಲ್ಲಿ. ಸೊ ಈ ಥರ ಡೆಕೋರೇಷನ್ ಮಾಡ್ಕೊಂಡಿದ್ದೀವಿ, ನೀವು ಹಿಂದ್ಗಡೆ ತೋರಿಸ್ತಾ ಇರ್ಬೇಕು ನಿಮಗೆ. ಹಾಂ, ಸೊ ಬರ್ಡೇ ಎಲ್ಲ ಮುಗೀತು, ಫಂಕ್ಷನ್ ಎಲ್ಲ ಮುಗೀತು, ಆ್ಯಂಡ್ ನೌ ಇಟ್ಸ್ ಟೈಮ್ ಟು ಕ್ಲೀನ್ ದಿ ಹೋಮ್. ಅರ್ಧ ಆಲ್ರೆಡಿ ಮನೆಯವ್ರು ಮಾಡೋಗಿದ್ದಾರೆ. ಸೊ ಅರ್ಧ ನಮ್ಮ ಮನೆಯವರು ಆಲ್ರೆಡಿ ಎಲ್ಲ ಮಾಡೋಗಿದ್ದಾರೆ, ನಮ್ಮ ಅತ್ತೆಯವರು ಮಾಡೋಗಿದ್ದಾರೆ. ಸ್ವಲ್ಪ ಉಳಿದಿದೆ, ಅದು ನಾವು ಮಾಡಬೇಕು. ಸೊ ಈಗ ನಾನು ನಮ್ಮ ಹಸ್ಬೆಂಡ್ನ ತೋರಿಸ್ತೀನಿ. ಬೇಸಿಕ್ಲಿ ಯಾರನ್ನದು, ಪ್ರಮೋದ್ ಪಾಟೀಲ್ನ, ದ ಗ್ರೇಟ್ ಹಾಗೆ ಸುಮ್ಮನೆ ಪ್ರಮೋದ್ನ. ಸೊ ನೋಡ್ರಿ, ಅವ್ರನ್ನ ಮನೆಯಲ್ಲಿ ಎಷ್ಟೊಂದು ಕೆಲಸ ಇದಾವು. ಇವ್ರು ಮಸ್ತು ಆರಾಮಾಗಿ ಕುತ್ಕೊಂಡು ಕಾಲ ಮೇಲೆ ಕಾಲು ಹಾಕ್ಕೊಂಡು ಬೇರೆ ರೀಲ್ಸ್ ನೋಡೋದು, ಮೊಬೈಲ್ ನೋಡೋದು ಅದನ್ನೇ ಮಾಡ್ತಾಯಿದ್ದಾರೆ. ಫುಲ್ ಬ್ಯುಸಿಯಾಗಿ ಕಾಣಿಸ್ತಾ ಇದ್ದಾರೆ ನಿಮಗೆ, ಬಟ್ ಮಾಡ್ತಾ ಇರೋದೇನು ಟೈಮ್ ಪಾಸ್. ಮನೇಲಿ ಎಷ್ಟೊಂದು ಕೆಲಸ ಅದಾವು, ಅದೆಲ್ಲ ಬಿಟ್ಟು ಬರೀ ಮೊಬೈಲ್ ನೋಡಿದ್ನೆ, ಅದನ್ನ ಮಾಡಿದ್ನೆ ಅಂತ. ಏನೀಗ ಸಾವಧಾನಂ, ನಾವು ರೀಲ್ಸ್ ನೋಡ್ತಾ ಇಲ್ಲ, ಟೈಮ್ ಪಾಸ್ ಮಾಡ್ತಾ ಇಲ್ಲ. ಮತ್ತೆ ಏನು ಮಾಡ್ತಾ ಇದ್ದೀರಾ? ಸೊ ಮನೇಲಿ ಒಂದು 3-4 ಕಾರ್ಪೆಟ್ ಇದೆ, ಆ ಕಾರ್ಪೆಟ್ ಎಲ್ಲ ಕೊಳೆ ಆಗಿದೆ. ಇದೆ ನೋಡ್ರಪ್ಪ, ಹಾಸಿದ ಕಾರ್ಪೆಟ್ ಇದೆ ನೋಡ್ರಪ್ಪ, ಇವೆಲ್ಲ ಹೊಲಸಾಗಿದ್ದಾವು, ಎಲ್ಲ ತೊಳಿಬೇಕು. ಕೆಲವೊಂದು ಮ್ಯಾಟ್ಸ್ ಕೂಡ ಇದೆ, ಆ ಮ್ಯಾಟ್ಸ್ ಕೂಡ ವಾಷಬಲ್ ಅಲ್ಲ, ಡ್ರೈ ಕ್ಲೀನಿಂಗ್ ಕೊಡಬೇಕು, ಆ ಥರ ಮ್ಯಾಟ್ಸು. ಸೊ ನಮ್ಮದೊಂದು ಕಾರ್ ಇದೆ, ಗೊತ್ತು ನಿಮ್ಗೆ, ಆಲ್ರೆಡಿ ವ್ಲಾಗಲ್ಲಿ ನೋಡಿರ್ತೀರ. ಆ ಕಾರ್ ಒಂದು ವ್ಯಾಕ್ಯೂಮ್ ಕ್ಲೀನರ್ ಬೇಕು. ಸೊ ಇದಕ್ಕೂ ಒಂದು ವ್ಯಾಕ್ಯೂಮ್ ಕ್ಲೀನರ್ ಬೇಕು. ಸೊ ಫೈನಲಿ ಒಂದು ಬಡ್ಜೆಟ್ ಫ್ರೆಂಡ್ಲಿ ಆಗಿ ಹುಡ್ಕಾಡಿದ್ದೀರಾ? ಫ್ರೆಂಡ್ಲಿ ಆಗಿ ಸಿಕ್ತಾ? ಬಾ ಮಾತಾಡ. ಸೊ ಹೇಳೋದು ಸುಲಭ, ಮಾತಾಡೋದು ಸುಲಭ. ರೀಲ್ಸ್ನು ಟೈಮ್ ಪಾಸ್ ಮಾಡೋದಿರಲಿ, ಒಳ್ಳೆ ವ್ಯಾಕ್ಯೂಮ್ ಕ್ಲೀನರ್ ನೋಡಬೇಕು ಅಂತ ತುಂಬ ಟ್ರೈ ಮಾಡ್ತಾ ಇದ್ದೀನಿ. ಸೊ ಇಟ್ ಶುಡ್ ಬಿ ಮಲ್ಟಿಪರ್ಪಸ್. ಓಕೆ, ಮಲ್ಟಿಪರ್ಪಸ್ ಆಗಿರಬೇಕು. ಆ ಮಲ್ಟಿಪರ್ಪಸ್ ಆಗಿರೋ ವ್ಯಾಕ್ಯೂಮ್ ಕ್ಲೀನರ್ ಬಂದು ಗಾಡಿ ಕ್ಲೀನ್ ಮಾಡೋಕ್ಕಾಗಿರ್ಬೋದು, ಅಂದರೆ ಇನ್ ದ ಸೆನ್ಸ್ ಕಾರ್ ಇಂಟೀರಿಯರ್ ಕ್ಲೀನ್ ಮಾಡೋಕ್ಕಾಗಿರ್ಬೋದು, ಮ್ಯಾಟ್ ಕ್ಲೀನ್ ಮಾಡೋಕ್ಕಾಗಿರ್ಬೋದು. ವೆಟ್ ಪ್ಲಸ್ ಡ್ರೈ. ಎಸ್, ವೆಟ್ ಪ್ಲಸ್ ಡ್ರೈ ನೋಡೋಣ ಅಂತ ಫಸ್ಟ್ ಅಂದ್ಕೊಂಡ್ವಿ. ಒಂದು 2,000 ಬಡ್ಜೆಟಲ್ಲಿ ಯಾವುದಾದ್ರೂ ನೋಡಿಬಿಡೋಣ ಅಂತ. ಆಮೇಲೆ ವೆಟ್ ಆ್ಯಂಡ್ ಡ್ರೈ ಎರಡೂ ಕ್ಲೀನ್ ಮಾಡೋ ಥರ ನೋಡಬೇಕು ಅಂಥೇಳಿ ಹುಡುಕ್ತಾ ಇದ್ದೀವಿ ಎಲ್ಲ, ಯಾವುದೂ ಸಿಗ್ತಾ ಇಲ್ಲ. ಸೊ ಯಾವುದಾದ್ರೂ ಒಂದು ಬೆಸ್ಟ್ ಸಜೆಸ್ಟ್ ಮಾಡೋ ಅಂದರೆ ಅವಳು ಸಜೆಸ್ಟ್ ಮಾಡ್ತಾ ಇಲ್ಲ. ಗೊತ್ತಿರೋರ ಹತ್ರ ಎಲ್ಲ ಕೇಳಿದೆ, ಕೆಲವರೆಲ್ಲ ಯುರೇಕಾ ಫ್ರೋಕ್ಸ್ ಇಟ್ಕೊಂಡಿದ್ದಾರೆ, ಅದು ಇದು ಇಟ್ಕೊಂಡಿದ್ದಾರೆ. ಬಟ್ ನನಗೊಂದು ಎಕ್ಸ್ಪೀರಿಯನ್ಸ್ ಇದೆ. ನಮ್ಮ ಆಫೀಸ್ ವರ್ಕ್ ಸ್ಪೇಸಲ್ಲಿ ನಾವು ಒಂದು ಅಗರೋ ಅಂತ ಒಂದು ಕಂಪ್ನಿದು ಯೂಸ್ ಮಾಡಿದ್ದೀವಿ, ಅದು ತುಂಬ ಚೆನ್ನಾಗಿದೆ. ಸೊ ಕೇಳಿದೆ ಬ್ರ್ಯಾಂಡ್ ಹೆಸರು? ಇಲ್ಲ, ನೀನು ನಂಗೆ ಹೇಳಿದ್ದು ಕಾರ್ಚರ್ ಅಂತ. ಕಾರ್ಶರ್ ಬಂದು ವಾಟರ್ ಪ್ರೆಷರ್ ವಾಷರ್. ಅದು ಗಾಡಿ ವಾಶ್ ಮಾಡೋಕ್ಕೆ, ಕಾರ್ ವಾಷರು, ಮನೆ ಮುಂದೆ. ಸೊ ಎಲ್ಲಾದ್ರೂ ಏನಾದ್ರು ಪಾಚಿ ಕಟ್ಟಿದರೆ ಆ ಥರ ವಾಶ್ ಮಾಡೋಕ್ಕೆ ಅದನ್ನ ಯೂಸ್ ಮಾಡ್ಕೊಳೋದು. ಸೊ ನೆಕ್ಸ್ಟ್ ಅದಕ್ಕೆ ಬರೋಣ, ಅದನ್ನು ಬುಕ್ ಮಾಡೋ ಪ್ಲ್ಯಾನ್ ಇದೆ. ಸೊ ಪ್ಯಾರಲಲ್ ಆಗಿ. ಸೊ ಫಸ್ಟು ವ್ಯಾಕ್ಯೂಮ್ ಕ್ಲೀನರ್ಗೆ ಅಂತ ಬಂದಾಗ ನನ್ನ ಮನಸ್ಸಲ್ಲಿ ಬಂದಿದ್ದು ಕಾಶರ್ ಇದೆ. ಅದರಲ್ಲಿ ಕಾಶರ್ ಬಂದು ಹೈ ಕಾಸ್ಟು. ನನಗೇನಂದರೆ ವ್ಯಾಕ್ಯೂಮ್ ಕ್ಲೀನರ್ ಮತ್ತು ಕಾರ್ ಪ್ರೆಷರ್ ವಾಷರ್ ಏನಿದೆಯಲ್ಲ, ಎರಡು ಬಡ್ಜೆಟ್ ಫ್ರೆಂಡ್ಲಿಯಾಗಿ ಒಂದು ಕಾಶರ್ಗೆ ಹಾಕೋ ದುಡ್ಡಲ್ಲಿ ಎರಡು ತೊಗೊಂಡ್ಬಿಡ್ಬೇಕಂತ ಮಲ್ಕೊತಾ ಇದ್ದಾಳೆ ನನ್ನ ಹೆಂಡತಿ. ನಿದ್ದೆ ಬರ್ತಾ ಇದೆ ಪಾಪ. ಸೊ ವ್ಲಾಗಿಗೆ ಸಪೋರ್ಟ್ ಮಾಡ್ತಾ ಇದ್ದಾಳೆ, ನಿದ್ದೆ ಬಂದ್ರು ಕಷ್ಟಪಟ್ಟು. ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರೋ ನೀವು. ಆದಷ್ಟು ಬೇಗ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿಕೊಂಡು 4,000 ವಾಚ್ ಅವರ್ಸ್ ಕೊಡಿ ಮಾರಾಯರೆ. ನಾವು ಒಂದು ಸ್ವಲ್ಪ ಫಸ್ಟ್ ಪೇಮೆಂಟ್ ನೋಡ್ತೀವಿ, ಆಮೇಲೆ ಎಷ್ಟು ಬಂತಂತ ಹೇಳ್ತೀನಿ. ಸೊ ಇದನ್ನೆಲ್ಲ ಸೈಡ್ಗೆ ಇಟ್ಬಿಟ್ಟು, ಸೊ ಇನ್ಶಾಲಾ ಇದೆ, ಕಾಶರ್ ಇದೆ, ಯುರೇಕಾ ಫ್ರೋಕ್ಸ್ ಇದೆ, ಅಗೋರೋ ಇದೆ, ಪ್ರೆಸ್ಟೀಜ್ ಅವ್ರ ಇದೆ, ಫಿಲಿಪ್ಸ್ ಇದೆ, ಡೈಸನ್ ಇದೆ. ಈ ಥರ ಸೋ ಮೆನಿ ಬ್ರ್ಯಾಂಡ್ಸ್ ಆರ್ ದೇರ್ ಇನ್ ದ ಮಾರ್ಕೆಟ್. ನನಗೆ ಗೊತ್ತಿರೋದು ಕಾಶರ್ ಕಂಪ್ನಿ ಇಸ್ ದ ಬೆಸ್ಟ್ ಕಂಪ್ನಿ ಆ್ಯಂಡ್ ಇಟ್ ಇಸ್ ದ ಟಾಪ್ 1 ಬಿಕಾಸ್ ವಿ ಹ್ಯಾವ್ ಯೂಸ್ಡ್ ದಟ್. ಯಾಕಂದರೆ ಕಾರ್ ಪ್ರೆಷರ್ ವಾಷರ್ ಏನಿದೆಯಲ್ಲ ಅದನ್ನ ನಾನು ಆಲ್ರೆಡಿ ಬುಕ್ ಮಾಡಿದ್ದೆ. ಸೊ ನಮ್ಮ ವೈಫ್ ಅವ್ರ ಮನೇಲಿ ಯೂಸ್ ಮಾಡ್ತಿದ್ದಾರೆ ಅದು. ಸೊ ನಂಬರ್ ಒನ್ ಪರ್ಫೆಕ್ಷನ್ ಇದೆ, ಪರ್ಫೆಕ್ಟ್ ಆಗಿದೆ ಅದು. ಸೊ ಈಗ ವ್ಯಾಕ್ಯೂಮ್ ಕ್ಲೀನರಲ್ಲಿ ಬಂದರೆ ನಾನು ಆಲ್ರೆಡಿ ಅಗೋರೋ ಅನ್ನೋ ಒಂದು ಅಗಾರೋ. ಸೊ ಒಬ್ಬೊಬ್ರು ಒಂಥರ ಪ್ರೊನೌನ್ಸಿಯೇಷನ್ ಮಾಡ್ತಾರೆ. ಅಗಾರೋ ಅನ್ನೋ ಬ್ರ್ಯಾಂಡ್ನ ಚೂಸ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಸೊ ಬಿಗ್ ಬಿಲಿಯನ್ ಡೇಸ್ ಆಫರ್ ನಡೀತಾ ಇದೆ. ಸೊ 6,500 rupees ಅದು ನಿಮಗೆ ಆಫರಲ್ಲಿ 4,800 4,900 ಸಿಗ್ತಾ ಇದೆ. ಸೊ ಇದನ್ನು ನಾವು ಬುಕ್ ಮಾಡೋದಕ್ಕೆ ಪ್ಲ್ಯಾನ್ ಮಾಡಿದ್ದೀವಿ. ಸೊ ನೀವು ಇಫ್ ಇನ್ ಕೇಸ್ ಏನಾದ್ರೂ ವ್ಯಾಕ್ಯೂಮ್ ಕ್ಲೀನರ್ ಬುಕ್ ಮಾಡಬೇಕು ಅಂತ ಇದ್ದರೆ
ಐ ಕ್ಯಾನ್ ಸಜೆಸ್ಟ್ ಯು ಟು ಪ್ಲೀಸ್ ಗೋ ಫಾರ್ ಅಗಾರೋ ಇಲ್ಲಾಂದರೆ ಯುರೇಕಾ ಫ್ರೋಪ್ಸ್. ಬೋತ್ ಆರ್ ಸೇಮ್. ನಾನು ಸುಮಾರು ನೋಡಿದ್ದೀನಿ. ಇನ್ನು ಉಳಿದಿರೋ ಬ್ರ್ಯಾಂಡ್ಸು ಐಬೆಲ್ಲು ಅದು ಇದು ಅಂತೆಲ್ಲ ತುಂಬ ಇದೆ. ಅದ್ಯಾವುದು ನನಗೆ ಅಷ್ಟು ಇಷ್ಟ ಆಗಿಲ್ಲ. ಕಸ್ಟಮರ್ ರಿವ್ಯೂ ಕೂಡ ಅಷ್ಟು ಚೆನ್ನಾಗಿಲ್ಲ. ಟ್ರೈ ಮಾಡ್ಬೇಕು ತಾನೆ ಫಸ್ಟ್, ಅವ್ರು ತೋರಿಸ್ರಿ ಪಾಪ. ಸೊ ಟ್ರೈ ಮಾಡಿ ತೋರಿಸೋಣ. ಸೊ ಈ ಅಗಾರೋದು ಬುಕ್ ಮಾಡಿದ್ದೀವಿ ಆಲ್ರೆಡಿ ನಾವು. ಸೊ ಈ ಥರ ಡಿಸ್ಕಷನ್ಸ್ ಬಂದಿತ್ತು ಅಂತ ಹೇಳೋಕ್ಕೋಸ್ಕರ ನಿಮ್ಗೆ ಈ ಥರ ವಿಡಿಯೋ ಮಾಡಿದ್ದು. ಸೊ ಫೈನಲಿ ಅಗಾರೋ ಬುಕ್ ಮಾಡ್ತಾಯಿದ್ವಿ ನಾವು ವ್ಯಾಕ್ಯೂಮ್ ಕ್ಲೀನರು. ಸೊ ಇದ್ರ ಡೀಟೇಲ್ಸ್ನ ನಿಮಗೆ ನಾನು ಹೇಳ್ತೀನಿ. ಸೊ ಇದರಲ್ಲಿ ನಿಮಗೆ ತೋರಿಸ್ಬೇಡ. ಸೊ ನೋಡ್ತಾ ಇದ್ದೀರಲ್ಲ, ಅಗಾರೋ ವಾಕ್ಯೂಮ್ ಕ್ಲೀನರ್ ಅಂದರೆ ನಿಮಗೆ ಎಷ್ಟೊಂದು ಬರುತ್ತೆ. ಸೊ ಇದರಲ್ಲಿ ನಮಗೆ ಬೇಕಾಗಿರೋದು ಯಾವುದಪ್ಪ ಅಂದರೆ ವೆಟ್ ಆ್ಯಂಡ್ ಡ್ರೈದು. ಸೊ ವೆಟ್ ಆ್ಯಂಡ್ ಡ್ರೈ ಅಗಾರೋ ವ್ಯಾಕ್ಯೂಮ್ ಕ್ಲೀನರ್ ಇದೆಯಲ್ಲ. ಸೊ ಇದನ್ನ ನಾನು ಪರ್ಸ್ನಲಿ ನಮ್ಮ ಆಫೀಸ್ ವರ್ಕ್ ಸ್ಪೇಸಲ್ಲಿ ಯೂಸ್ ಮಾಡೋದನ್ನ ನಾನು ನೋಡಿದ್ದೀನಿ. ಸೊ ತುಂಬ ಚೆನ್ನಾಗಿದೆ. ನಿಮಗಿದು ವೆಟ್ ಆ್ಯಂಡ್ ಡ್ರೈ ವ್ಯಾಕ್ಯೂಮ್ ಕ್ಲೀನ್ ಮಾಡುತ್ತೆ ಇದು. ಅದಾದಮೇಲೆ 1600 ವ್ಯಾಟ್ ಪವರ್ ಇದು, 21 ಲೀಟ್ರ್ ಕೆಪಾಸಿಟಿ. ಸೊ ಇಲ್ಲೇನು ಸ್ಟೀಲ್ ಕಂಟೈನರ್ ಇದೆಯಲ್ಲ, ಇದರಲ್ಲಿ ನಿಮಗೆ ಬಂದು ಅದು ಡ್ರೈ ವೇಸ್ಟು ಮತ್ತು ವೆಟ್ ವೇಸ್ಟ್ ಕಲೆಕ್ಟ್ ಆಗುತ್ತೆ. 5 ಮೀಟ್ರ್ ನಮಗೆ ಲಾಂಗ್ ಕಾರ್ಡ್ ಸಿಗ್ತಾಯಿದೆ, ಎಕ್ಸ್ಟೆಂಡೆಡ್ ಕಾರ್ಡು. ಅದಾದಮೇಲೆ ನಿಮಗೆ 21.5 ಕಿಲೋ ಪ್ಯಾಸ್ಕಲ್ ಸಕ್ಷನ್ ಪವರ್ ಇದೆ. ಸಕ್ಷನ್ ಪವರ್ ಈಸ್ ವೆರಿ ಗುಡ್ ಪವರ್ ಆ್ಯಕ್ಚುಲಿ. ಎಷ್ಟೇ ಧೂಳಿದ್ರೂ ಅದನ್ನು ತೊಗೊಳುತ್ತೆ. ಅದಾದಮೇಲೆ ನಿಮಗೆ ಬ್ಲೋವರ್ ಫಂಕ್ಷನ್ ಕೂಡ ಇದೆ. ಬ್ಲೋವರ್ ಫಂಕ್ಷನ್ ಅಂದರೆ ನಿಮಗೆ ಎಲ್ಲಾದರೂ ಧೂಳು ಇದ್ದರೆ ಅದು ಗಾಳಿ ಹೊಡೆದು ಅದನ್ನು ಇದು ಮಾಡ್ಬೋದು. ಈಗ ನೀವು ಕಾರ್ ಕ್ಲೀನಿಂಗ್ ಕೊಡ್ತೀರಲ್ಲ, ಅವರು ಫಸ್ಟು ಈ ಸಕ್ಷನ್ ಪವರ್ ಯೂಸ್ ಮಾಡ್ಕೊಂಡು ಒಳಗಡೆ ಇಂಟೀರಿಯರ್ ಕ್ಲೀನ್ ಮಾಡ್ತಾರೆ, ಆಮೇಲೆ ಒಂದ್ಸರಿ ಏರ್ ಬ್ಲೋವರ್ ಹೊಡಿತಾರೆ. ಸೊ ಆ ಬ್ಲೋವರ್ ಫಂಕ್ಷನ್ ಇದೆ. ಸೊ ಇದು ಮಲ್ಟಿಪರ್ಪಸ್ ಯೂಸ್ಗೆ ತುಂಬ ಚೆನ್ನಾಗಿರುವಂತಹ ಒಂದು ವ್ಯಾಕ್ಯೂಮ್ ಕ್ಲೀನರು. ನೋಡಿ 3-in-1 ಅಂತ ಹೇಳ್ತಾ ಇದ್ದಾರೆ. ಕಂಪ್ಲೀಟ್ ಕ್ಲೀನಿಂಗ್ ಕಿಟ್ ಸಿಗ್ತಾ ಇದೆ ನಿಮಗೆ ಇಲ್ಲಿ. ಸೊ ಇದು ಒಂದು ಕ್ಲೀನಿಂಗ್ ಟೈಟ್ ಸ್ಪಾಟ್ಸ್ ಕಾರ್ನರ್ಸಲ್ಲಿ ಕ್ಲೀನ್ ಮಾಡೋಕ್ಕೆ ಒಂದು ಮಲ್ಟಿಪರ್ಪಸ್ ಬ್ರಷ್ ಸಿಗ್ತಾ ಇದೆ. ಒಂದು ಫ್ಲೋರ್ ಕಮ್ ಕಾರ್ಪೆಟ್ ಬ್ರಷ್ ಸಿಗ್ತಾ ಇದೆ. ನಮಗೆ ಬೇಕಾಗಿರೋದು ಇದೇನೆ. ಸೊ ಇಲ್ಲಿದೆಲ್ಲ ಈ ಕಾರ್ಪೆಟ್ ಕ್ಲೀನಿಂಗೋಸ್ಕರ ನಾವು ಪ್ಲ್ಯಾನ್ ಮಾಡ್ತಾ ಇರೋದು. ಫ್ಲೋರ್ದೆಲ್ಲ ಅಷ್ಟು ನೆಸೆಸಿಟಿ ಇಲ್ಲ. ಸೊ ಬಂದಮೇಲೆ ನೋಡೋಣ. ಅದಾದಮೇಲೆ ಅಬ್ಸಾರ್ಬಿಂಗ್ ಬ್ರಷ್ ಅಂತ ಇದೆ. ಅಬ್ಸಾರ್ಬಿಂಗ್ ಬ್ರಷ್ ಅಂತಂದರೆ ಏನಾದರೂ ಲಿಕ್ವಿಡ್ ಸ್ಪಿಲ್ ಆಗಿರುತ್ತಲ್ಲ ಹಾಲಲ್ಲಿ, ಅಡುಗೆ ಮನೆಯಲ್ಲಿ, ಅದನ್ನು ಮಾಡೋಕ್ಕೋಸ್ಕರ ಒಂದು ಎಕ್ಸ್ಟೆಂಡೆಡ್ ಹೋಸ್ ಪೈಪ್ ಸಿಗ್ತಾಯಿದೆ. ಒಂದು ಟೆಲಿಸ್ಕೋಪಿಕ್ ಮೆಟಲ್ ಟ್ಯೂಬ್ ಸಿಗ್ತಾಯಿದೆ. ಇದೇನಕ್ಕೆ ಅಂದರೆ ಲೆಂತ್ ಎಕ್ಸ್ಟೆಂಡ್ ಮಾಡ್ಕೊಳಕ್ಕೆ. ಅದಾದಮೇಲೆ ನಿಮಗೆ ಇನ್ನೊಂದು ಕ್ಲಾತ್ ಡಸ್ಟ್ ಬ್ಯಾಗ್ ಇದೆ ಒಳಗಡೆಗೆ. ಅದರೊಳಗಡೆ ಡಸ್ಟ್ ಕಲೆಕ್ಟ್ ಆಗುತ್ತೆ, ಅದೊಂಥರ ಫಿಲ್ಟರ್ ಥರ ಆ್ಯಕ್ಟ್ ಆಗುತ್ತೆ. ಸೊ ಈ ಬ್ರ್ಯಾಂಡ್ ನೋಡಿ ಯಾವುದ್ಯಾವುದನ್ನು ಎಲ್ಲೆಲ್ಲಿ ಯೂಸ್ ಮಾಡಬೇಕು ಅಂತೇಳಿ ಪಿಕ್ಚರ್ಸ್ ಕೊಟ್ಟಿದ್ದಾನೆ. ಸೊ ಅಗಾರೋ ಬ್ರ್ಯಾಂಡ್ದು ಮತ್ತು ಅದರ್ಸ್ ಬ್ರ್ಯಾಂಡ್ದು ಏನೇನು ಡಿಫ್ರೆನ್ಸ್ ಇದೆ ಅಂತ ಕೊಟ್ಟಿದ್ದಾನೆ. ಸೊ ಇದೊಂದು ಬ್ರ್ಯಾಂಡ್ನ ನಾವು ಪರ್ಚೇಸ್ ಮಾಡಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಸೊ 5073 ರೂಪೀಸ್ ಇದೆ. ಬಟ್ ಇದನ್ನ ನಾನು ಆಲ್ರೆಡಿ ಆರ್ಡ್ರ್ ಮಾಡಿದ್ದೀನಿ, ಕಾರ್ಟಲ್ಲಿ ಇಟ್ಟು ಆರ್ಡ್ರ್ ಪ್ಲೇಸ್ ಮಾಡಿದ್ದೀನಿ. ಇದು ನಮಗೆ 4800 ಸಮಥಿಂಗ್ ಸಿಕ್ಕಿದೆ. ಸೊ ಡೇ ಬೈ ಡೇ 100-200 ರೂಪೀಸ್ ಜಾಸ್ತಿ ಮಾಡ್ತಾ ಇದ್ದಾರೆ. ಸೊ ಫೈನಲಿ ವಿ ಆರ್ ಗೋಯಿಂಗ್ ಟು ಪ್ಲೇಸ್ ವಿ ಹ್ಯಾವ್ ಪ್ಲೇಸ್ಡ್ ಆನ್ ಆರ್ಡರ್ ಆಫ್ ಅಗಾರೋ ವ್ಯಾಕ್ಯೂಮ್ ಕ್ಲೀನರ್. ಸೊ ಇಟ್ಸ್ ಆನ್ ದ ವೇ. ಒನ್ಸ್ ಬಂದ ತಕ್ಷಣ ಅದನ್ನ ಕ್ಲೀನ್ ಮಾಡಿ ನಿಮ್ಗೆ ಒಂದು ವೀಡಿಯೋ ತೋರಿಸ್ತೀವಿ. ಅಲ್ಲಿ ತನಕ ಸ್ಟೇ ಟ್ಯೂನ್ಡ್ ಅಂತ ಹೇಳ್ತಾ, ಹಾಗೆ ಸುಮ್ಮನೆ ಪ್ರಮೋದ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಅಲ್ಲಿ ತನಕ ಟಾಟಾ, ಬೈ, ಸಿ ಯು.